ಹತ್ತುತ್ತಿಲ್ಲ. ಪಾಪ ಅವಳೇನ್ ತೊಂದರೆ ಇದ್ದಾಳೋ ಏನೋ. ನನಗೆ ಯಾಕೋ ಅನ್ನಿಸ್ತಾ ಇದೆ ನಿಮ್ಮ ಲೈಫಲ್ಲಿ ಇವತ್ತು ಒಂದು ಮಿರಾಕಲ್ ಆಗುತ್ತೆ ಅಂತ. ಅದೇಗೋ ಬೆಳಿಗ್ಗೆ ಎದ್ದಾಗಿಂದ ನನ್ನ ಎಡಗಣ್ಣು ಹೊಡ್ಕೊಂತಾನೆ ಇದೆ ಬಾಸು. ಲೇ ನಿನ್ನ ಎಡಗಣ್ಣು ನೋಡ್ಕೊಂಡ್ರೆ ನನಗೆ ಹೆಂಗೆ ಒಳ್ಳೇದಾಗತ್ತೆ? ನನಗೆ ಯಾವಾಗ ಎಡಗಣ್ಣು ನೋಡ್ಕೊಳುತ್ತೋ ಆವಾಗ ನನ್ನ ಬಲಗಡೆ ಇರೋರಿಗೆ ಒಳ್ಳೇದೇ ಆಗುತ್ತೆ. ಅಮ್ಮ, ಬ್ಯಾಗ್ ಅಲ್ಲಿ ಅಪ್ಪ ಕೊಟ್ಟಿರೋ ಚೀಟಿ ಇದೆಯಲ್ಲ, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಅಯ್ಯೋ ಚೀಟಿ ಅಮ್ಮ ಇರು. ಬಾಸು, ಆ ಹುಡುಗಿ ಇವಳೇ ಇರ್ಬೋದಾ? ಹೇ ಗೌತು, ನಾನು ಕೇಳದೆ ಮರ್ತ್ಕೊಂಡೆ. ಬಾಸ್ನೇ ನಿನ್ನ ಕ್ಯಾಬಿನಿಗೆ ಕರೆದಿದ್ರಲ್ವಾ, ಏನಕ್ಕೆ? ಚೆಕ್ ಕೊಡಕ್ ಬಂದ್ರು. ವಾವ್, ಚೆಕ್ಕ ಎಷ್ಟ್ರದ್ದು? ಬ್ಲ್ಯಾಂಕ್ ಚೆಕ್. ಎಷ್ಟೇ ಬರ್ಕೊಂಡೆ? ನಾನು ತಗೊಳ್ಳೇ ಇಲ್ಲ. ಯಾಕೆ? ನಾನಾಗಿದ್ರೆ 1 ಕೋಟಿ ಬರ್ಕೋತಿದ್ದೆ. ನಿಕ್ಕಿ, ನೀನು ಚಿನ್ನದ ಮೊಟ್ಟೆನ ನೋಡ್ತಿದ್ಯಾ, ಆದರೆ ನಾನು ಪ್ರತಿದಿನ ಚಿನ್ನದ ಮೊಟ್ಟೆ ಇಡೋ ಕೋಳಿನ ನೋಡ್ತಾ ಇದ್ದೀನಿ. ಏನು? ನನ್ನ ದೊಡ್ಡ ಮಗಳು ಇಲ್ಲೇ ಇದ್ದಾಳೆ, ಮನೆ ನಂಬರ್ 420. ನೀವು ಹೇಳೋದು ಒಂಚೂರು ಅರ್ಥ ಆಗ್ತಾ ಇಲ್ಲ. ಓಡ್ರಮ್ಮ. ನಮ್ಮ ಅಕ್ಕ ಇಲ್ಲೇ ಇರೋದು ನೋಡಿ, ಇದೇ ಅಡ್ರೆಸ್ ಅಲ್ವಾ? ದಯವಿಟ್ಟು ಅವಳನ್ನ ಕರೀರಿ. ನಿಮ್ಮ ಅಕ್ಕ ಹೆಸರು? ಗೌತಮಿ ಅಂತ. ಗೌತಮಿ ಮೇಡಮ್ ಅವರಾ? ಹಲೋ, ಹೇಳಿ ಮೇಡಮ್. ಮೊದಲು ನಾನು ಹೇಳೋದನ್ನ ಕೇಳು. ಅವ್ರೇನಾದ್ರು ನನ್ನ ಹೆಸರು ಕೇಳಿದ್ರೆ ನನ್ನ ಹೆಸರು ಹೇಳಬೇಡ, ನಾನು ಇಲ್ಲಿಲ್ಲ ಅಂತ ಹೇಳು. ಅವರು ನಮ್ಮ ಮನೆ ಕೆಲಸದವರು. 1 ವಾರದಿಂದ ದುಡ್ಡು ಕೊಡು ಅಂತ ನನ್ನ ಹಿಂದೆ ಬಿದ್ದಿದ್ದಾರೆ. ಅವ್ರೇನಾದ್ರು ನನ್ನ ಕೇಳಿದ್ರೆ ನಾನು 1 ವಾರ ಆಯಿತು ಮನೆ ಖಾಲಿ ಮಾಡಿ ಅಂತ ಹೇಳಿ ಕಳಿಸು. ಹಾಂ ಮೇಡಮ್. ಇವ್ರು ಯಾಕೆ ಬಂದಿದ್ದಾರೆ? ಹೇ ಗೌತು, ಯಾರೇ ಅವರು? ಏನಾಯ್ತು? ಅವ್ರನ್ನ ಮನೆ ಕೆಲಸದವ್ರು ಬಿಡು. ನೀವು ಹೇಳಿದವರು ಮನೆ ಖಾಲಿ ಮಾಡಿ 1 ವಾರ ಆಯಿತು. ಓಡಿ. ಅವಳು ನನ್ನ ಹತ್ರ ಹೇಳಲೇ ಇಲ್ವಲ್ಲ? ನೀವು ಸುಳ್ಳು ಹೇಳ್ತಿದ್ದೀರಾ. ಅವಳು ಇಲ್ಲೇ ಇರ್ತಾಳೆ, ಕರೀರಿ. ಹೀಗೆ ಮಾತಾಡ್ತಾ ಇದ್ರೆ ಪೊಲೀಸವ್ರು ಕರೆಸ್ಬೇಕಾಗುತ್ತೆ. ಹೊರಡಿ. ಯಾಕೆ ಬಂದ್ಬಿಡು. ನಿನ್ ಕಣ್ಣಿಗೆ ನಾವಿಬ್ರು ಕಳ್ರ ಥರನ ಕಾಣಿಸ್ತಿದೀವಿ. ಬಿಡಮ್ಮ ಇಲ್ಲಿ ನನ್ನನ್ನ. ಸದ್ಯ ಹೋದ್ರು. ಅಮ್ಮ, ನಾನು ರೆಡಿ. ನಿನ್ನ ಹೆಂಡತಿ ಎಲ್ಲೋ? ಅವಳು ಯಾವತ್ತೇ ಟೈಮ್ ಸರಿಯಾಗಿ ರೆಡಿ ಆಗೋದು ಹೇಳು. ಅದು ನಿಜನೇ ಬಿಡು. ಅಕ್ಕ, ವಾವ್ ಅಕ್ಕ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ ಅಕ್ಕ. ಪಳಪಳ ಅಂತ ಹೊಳಿತಾ ಇದೆಯೋ. ನನ್ನ ದೃಷ್ಟಿನೇ ತಾಕತ್ತೆ ನಿನಗೆ ಅಲ್ವಾ ಅತ್ತೆ? ಹೌದೌದು, ನಿಮ್ಮ ಅಕ್ಕನ ಥರ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ ಬಿಡು. ಅಭಿ ಎಲ್ಲಿ? ಆಗ್ಲೇ ಹೊಟ್ನಲ್ಲ. ಅಭಿ, ಕಮಿಂಗ್ ಮಾಮ್. ವಾವ್ ಮಾಮ್, ಯು ಲುಕಿಂಗ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಅಭಿ. ಅಭಿ, ನಿನ್ನ ಕನಸು ಈಡೇರಿ ಇವತ್ತಿಗೆ 1 ವರ್ಷ ಆಯಿತು. ಐ ಆಮ್ ಸೋ ಪ್ರೌಡ್ ಆಫ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಮಾಮ್. ಇದಕ್ಕೆಲ್ಲ ಕಾರಣ ನೀವೇ. ಯು ಮೈ ಐಡಲ್. ಹೊರಡ್ವಾ? ಪ್ರೀತನು ಬಂದ್ಬಿಡ್ಲಿ, ಎಲ್ಲ ಒಟ್ಟಿಗೆ ಹೋಗ್ಬೋದಲ್ವಾ? ಅವನು ಎಲ್ಲಿ ಅಲಿತಾ ಇದ್ದಾನೋ ಏನೋ. ಅವನಿಗೋಸ್ಕರ ನಾವಿಲ್ಲಿ ಕಾಯ್ತಾ ಕೂರಕ್ಕಾಗಲ್ಲ. ರಮಾ, 1 ನಿಮಿಷ. ಈಗ ನಿಮ್ಮದೇ ಇದು ನಮ್ಮನೆ ಫಂಕ್ಷನ್. ನಾವಿಷ್ಟು ಜನ ಹೋದರೆ ಸಾಕು. ಅದು ಅಲ್ಲದೆ
ಶನಿನ ಬೆನ್ನಿಗೇರಿಸ್ಕೊಳ್ಳೋ ಕರ್ಮ ನನಗಿಲ್ಲ. ಅಭಿ, ಹೊರಡೋಣ. ಅಮ್ಮ ಬರೋ ಟೈಮ್ ಆಯ್ತು ಕಣ. ಕಾರ್ಪೇಟೆ ಹಾಕಿಲ್ವಲ್ಲೋ? ಒಂದು ನಿಮಿಷ ರೀ, ಆ ಕೊರನ್ನ ಕರ್ಕೊಂಬಂದ್ಬಿಡ್ತೀವಿ. ಬಾಯಿ ನಾವೇ ಹಾಕೋಣ. ಬಸ್ಸು ಬನ್ನಿ ಇಲ್ಲಿ ನೀವು. ಅಲ್ಲ, ನೀವು ಯಾಕೆ ಈ ಕೆಲಸ ಮಾಡ್ತೀರಿ? ವೆಂಕಿ, ಕೆಲಸದ ವಿಷಯದಲ್ಲಿ ಯಾವುದೋ ದೊಡ್ಡದು ಚಿಕ್ಕದು ಅಂತ. ಈ ದೊಡ್ಡದು ಚಿಕ್ಕದು ಅನ್ನೋದೆಲ್ಲ ಮನುಷ್ಯರು ಮಾಡಿರೋದು. ನಮ್ಮನೆ ಕೆಲಸ ಮಾಡೋದ್ರಲ್ಲಿ ಏನೋ ತಪ್ಪಿದೆ. ಬಾ ಹೇಳ್ತೀನಿ. ಬಸ್ಸು, ಅಕಸ್ಮಾತ್ ಅಮ್ಮವ್ರು ನೋಡ್ರೆ ಏನು ಮಾಡ್ತೀರಿ? ಅಯ್ಯೋ, ಅವ್ರು ಬರೋಷ್ಟ್ರಲ್ಲಿ ಹಾಕ್ಬಿಡೋಣ ಬಾ. ಯಾವತ್ತಾನೆ ನನ್ನ ಮಾತು ಕೇಳಿದ್ದೀರಾ? ನಡಿ ಬಾ. ಇದು ನೀನು ಮಾಡೋ ಕೆಲಸನ ನೀನು ಎಷ್ಟು ಹೇಳಿದ್ರು ಅಷ್ಟೇ, ನೀನು ಬುದ್ಧಿ ಅಂತೂ ಬದಲಾಗಲ್ಲ. ಹಾಯ್ ಹೀರೋ, ಕುಕಿಂಗ್ ನೈಸ್. ನೀನು ಯಾಕೋ ಈ ಕೆಲಸ ಮಾಡ್ತೀಯಾ? ಪಾ, ಇದು ನಮ್ಮನೆ ಪ್ರೋಗ್ರಾಮು. ನಾನು ಕೆಲಸ ಮಾಡೋರಲ್ಲಿ ಏನು ತಪ್ಪು ಹೇಳು? ಅದು ಅಲ್ಲದೆ ಅಮ್ಮನ ಹತ್ರ ಬಯಸ್ಕೊಳ್ಳೋ ನಂಗೆ ಹೊಸ ವಿಷಯನ. ಟೇಕ್ ಇಟ್ ಲೈಟ್. ಸರಿ ನಡಿ. ನಾನಾ ಎಲ್ಲಿಗೆ? ಈ ಅಪ್ಪನ ಕಂಪ್ನಿ ಕೊಡಲ್ವಾ? ಓಕೆ ಬಾಸ್, ನಡಿ. ಮಾಮ್, ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಗೋ ಬ್ಯಾಕ್ ಸ್ಟೇಜ್. ಯಾ. ಹಾಯ್, ಹೆಲೋ, ನಮಸ್ಕಾರ. ವಾಯುಪುತ್ರ ಏರ್ಲೈನ್ಸ್ ಫಸ್ಟ್ ಇಯರ್ ಆನಿವರ್ಸರಿ ಪಾರ್ಟಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಒಂದು ಏರ್ಲೈನ್ಸ್ ಕಂಪನಿಯನ್ನ ಹುಟ್ಟು ಹಾಕೋದು ಅಂತ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಆದಂತಹ ಶ್ರಮ ಬೇಕು, ಜೊತೆಗೆ ಅದರದ್ದೇ ಆದಂತಹ ವಿಲ್ ಪವರ್ ಇರಬೇಕು. ಅದಕ್ಕೂ ಮಿಗಿಲಾದದ್ದು ಏನು ಅಂತ ಹೇಳಿದ್ರೆ ಅದನ್ನ ಕನಸು ಕಾಣುವಂತಹ ಶಕ್ತಿ ಇರಬೇಕು. ಸೊ ನಮ್ಮ ವಾಯುಪುತ್ರ ಏರ್ಲೈನ್ಸ್ ನ ದಿ ಗ್ರೇಟೆಸ್ಟ್ ಇಂಡಸ್ಟ್ರಿಯಲಿಸ್ಟ್ ಮಿಸಸ್ ರಮಾದೇವಿ, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಪ್ಲೀಸ್. ಇವ್ರು ಯಾಕೆ ಬಂದ್ರು? ಶಟ್. ಮಾರ್ಕೆಟಲ್ಲಿ ಬೆಳಿಗ್ಗೆ ನೋಡಿದ ಹುಡುಗಿ ಬಂತು, ಅವಳೆ ಕೇಳಿದಾಳೆ. ಅಯ್ಯೋ ಅಕ್ಕ, ಏನಾಯ್ತೆ? ಇಲ್ಲಿ ಯಾಕಕ್ಕ ಬಿದ್ದಿದ್ಯಾ? ಯಾರೋ ನನ್ನನ್ನು ತಳ್ಳಿದ್ರು. ಹೌದಾ? ಸರಿ ಬಾ, ಎದ್ದೇಳು. ಸೆಕ್ಯೂರಿಟಿ, ಪುಷ್ ದಮ್ ಔಟ್. ಗೋ. Mom, are you okay? ಯಾ ನಿಂಗೆ ಕೂತ್ಕೋ. ಕಮ್. ಮ್ಯಾಮ್ ಪ್ಲೀಸ್. ಯಾ. ಅಮ್ಮ, ಅಮ್ಮ ಏನಾಯ್ತಮ್ಮ? ಅಮ್ಮ ಮಾತಾಡಮ್ಮ, ಕಣ್ಬಿಡಮ್ಮ. ಅಮ್ಮ, ಅಮ್ಮ ಮಾತಾಡಮ್ಮ. ಏನಾಯ್ತು? ಗೊತ್ತಿಲ್ಲ. ಒಂದು ನಿಮಿಷ ರೀ, ಹಾಸ್ಪಿಟಲ್ಗೆ ಹೋಗೋಣ. ನಾನು ಕಾರ್ ತಗೊಂಡ್ಬರ್ತೀನಿ. ಅಮ್ಮ, ಅಮ್ಮ ನೋಡಮ್ಮ. ಗುಡ್ ಮಾರ್ನಿಂಗ್ ಆಲ್. ಎಲ್ರಿಗೂ ನಮಸ್ಕಾರ. ವಾಯುಪುತ್ರ ಏರ್ಲೈನ್ಸ್
ಫಸ್ಟ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್. ಈ ಸಾಧನೆಗೆ ಕಾರಣ ನಾನು ಅಂತ ಹೇಳಿದ್ರೆ ಆ್ಯಕ್ಚುಲಿ ಈ ಕ್ರೆಡಿಟ್ನ ನನ್ನ ಮಗ ಅಭಿಮನ್ಯಕ್ಕೆ ಕೊಡ್ತೀನಿ. ಅವನ ಹಾರ್ಡ್ ವರ್ಕ್ ಡೆಡಿಕೇಶನಿಂದನೇ ಇವತ್ತು ಈ ಸಕ್ಸಸ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಸನ್. ಇಂಥ ಮಗನ್ನ ಪಡೆದಿದ್ದು ನನಗೆ ಬಹಳ ಸಂತೋಷ, ಹಾಗೆ ಹೆಮ್ಮೆ ಕೂಡ. ಈಗ ನಾನು ಮಾತಾಡೋದಕ್ಕಿಂತ ಅಭಿ ಮಾತಾಡೋದೇ ಸೂಕ್ತ ಅಂತ ಅನ್ನಿಸ್ತಾ ಇದೆ. ಅಭಿ, ಪ್ಲೀಸ್ ಕಮ್. ಗುಡ್ ಮಾರ್ನಿಂಗ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್. ವಾಟ್ ಅ ವಂಡರ್ಫುಲ್ ವಂಡರ್ಫುಲ್ ಡೇ. ವಾಯುಪುತ್ರ ಏರ್ಲೈನ್ಸ್, ಇದರ ಹಿಂದೆ ಒಂದು ಸಣ್ಣ ಸ್ಟೋರಿ ಇದೆ. ಸಣ್ಣ ವಯಸ್ಸಲ್ಲಿ ಬರ್ಡೇ ಬಂದಾಗ ಮಕ್ಕಳಿಗೆ ಕಾರ್ ಕೊಡ್ತಾಯಿದ್ರು, ಬ್ಯಾಟ್ ಬಾಲ್ ಕೊಡ್ತಾಯಿದ್ರು. ಆದರೆ ನನ್ನ ಅದೃಷ್ಟಕ್ಕೆ ಪ್ರತಿ ಬಾರಿ ನನಗೆ ಏರೋಪ್ಲೇನ್ ಸಿಗ್ತಾಯಿತ್ತು. ಸೊ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ನನ್ನ ಒಳಗಡೆ ಇರೋ ಪೈಲಟ್ನ ಗುರ್ತಿಸಿದ್ದು ಮೈ ಮಾಮ್. ಅಯ್ಯೋ, ಲೈಟ್ ಬೀಳೋ ಹಾಗಿದೆಯಲ್ಲ. ಸಿಗ್ತಿರೋ ಆಪರ್ಚುನಿಟಿನ ಉಪಯೋಗ ಮಾಡ್ಕೊಳ್ಳೋಣ. ಅಮ್ಮ, ನಿನ್ಗೇನೂ ಆಗಿಲ್ವಂತೆ, ಭಯ ಬೀಳ್ಬೇಡ. ಸ್ವಲ್ಪ ಸುಸ್ತಾಗಿದೆ, ನೀನು ರೆಸ್ಟ್ ಮಾಡು. ತಿನ್ನೋದಕ್ಕೆ ಏನಾದರೂ ತರ್ತೀನಿ. ಇವಾಗ ಹೇಳಿದ್ದಾರೆ? ಏನಿಲ್ಲ ಅಮ್ಮ, ಹುಷಾರಾಗಿದ್ದಾರಂತೆ. ತಿನ್ನೋದಕ್ಕೇನಾದರೂ ಕೊಡೋದಕ್ಕೆ ಹೇಳಿದ್ರು, ಅದಕ್ಕೆ ತರಕ್ಕೆ ಹೋಗ್ತಿದ್ದೀನಿ. ಒಂದು ನಿಮಿಷ, ನಾನೇ ತಿಂಡಿ ತಂದಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್, ಹೀಗೆ ಕೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮದು ಇದೇ ಊರ? ಅಲ್ಲ, ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ, ನಿಮ್ಮನ್ನ ನೋಡಿದ್ರೆ ಇಲ್ಲಿ ಅವ್ರ ಥರ ಕಾಣಲ್ಲ, ಅದಕ್ಕೆ ಹಾಗೆ ಕೇಳಿದೆ. ಇಲ್ಲೇನಾರೋ ಕೆಲಸದ ಮೇಲೆ ಬಂದ್ರ ಅಥವಾ ಕೆಲಸ ಹುಡ್ಕೊಂಡು ಬಂದ್ರ? ನೀವು ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾವು ಕಷ್ಟದಲ್ಲಿ ಇದ್ದೀವಿ ನಿಜ, ಆದರೆ ಅದನ್ನೆಲ್ಲ ಹೇಳ್ಕೊಳ್ಳೋ ಪರಿಸ್ಥಿತಿನಲ್ಲಿಲ್ಲ. ದಯವಿಟ್ಟು ನಮ್ಮನ್ನೇನು ಕೇಳಬೇಡಿ. ನೀನು ಹೇಳಿದ್ಮೇಲೆ ನಾನು ಬರ್ದೇ ಇರೋಕ್ಕಾಗತ್ತಾ? ಅದು ಏನಾಯ್ತು ಅಂತಂದರೆ, ಅದು ಆಗ 3 ನಿಮಿಷ ಆಮೇಲೆ ಮಾಡ್ತೀನಿ. ಬಸ್ ಬೇಗ ಹೋಗಿ ಚಂದ್ರನ್ ಕರ್ಕೊಬಾ. ಯಾರನ್ನ? ಚಂದ್ರ ಅವ್ರನ್ನ? ಅವ್ರನ್ನ ಯಾಕೆ ಇಲ್ಲಿ ಕರ್ಕೊಂಬರ್ಬೇಕು? ಗೊತ್ತಾಯ್ತು ಬಿಡಿ, ನಿಮ್ಮ ಲುಕ್ಕು ನಾನು ಹೇಳಿದ್ದನ್ನು ನೀನು ಬಾಯಿ ಮುಚ್ಕೊಂಡು ಮಾಡು ಅನ್ನೋ ಥರನೇ ಇದೆ. ಆಗಬಹುದು. ಹಿಂಗೋಗಿ ಹಿಂಗೆ ಬಂದುಬಿಡ್ತೀನಿ. ಓಕೆ? Are you okay? Let's go to the doctor. ಇಟ್ಸ್ ಓಕೆ ಸರ್, ಸಣ್ಣ ಇಂಜುರಿ ಅಷ್ಟೇ. The show must go on. You carry on, sir. Are you sure? Yeah. Sir, I will take care of it. ಏನೇ ನೀನು ಏನಾದರೂ ಒಂದು ಮಾಡ್ಕೋತಾನೆ ಇರ್ತೀಯ. ನೋಡು ಎಷ್ಟು ದೊಡ್ಡ ಗಾಯ ಆಗಿದೆ. ಇರು ಒಂದು ನಿಮಿಷ. Sorry, ladies and gentlemen, for the distraction. Now I would like to call my dad upon stage. God bless you, my son. Stage all yours. Thank you. ಅಭಿ, are you okay? ವಾಯುಪುತ್ರ ಏರ್ಲೈನ್ಸ್ ಎಂಥ ಒಂದು ಸಾಧನೆ. ಚೆನ್ನಾಗಿ ಬೆಳೆದು ವಿದ್ಯಾವಂತರಾಗಬೇಕು, ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಬೇಕು. ಈ ಗಾಯ ನನ್ನ ಸಕ್ಸಸ್ಗೆ ಮುನ್ನುಡಿ. ಪ್ರೀತು, ಏನಾಯ್ತು? ಯಾಕೆ ಹಾಸ್ಪಿಟಲ್ ಇದ್ದೀರಾ? ಏನೋ ಇದೆಲ್ಲ? ನನಗೇನಾಗಿದೆ ಚಂದ್ರು? ಬಾಸ್ಗೆ ತಲೆ ಕೆಟ್ಟೋಗಿದೆ. ಏನಾ? ಏನಿಲ್ಲ ಏನಿಲ್ಲ ಏನಿಲ್ಲ. ಬಾಯ್ಲಿ, ನಾನು ನಿನ್ಗೇನೋ ಹೇಳಬೇಕು. ಎಲ್ಲಿಗೋ? ಬಾ, ಹೇಳ್ತೀನಿ. ಯಾವಾಗ ಕಡೆ
ಯಾರು ಅವರು? ಹೇಳ್ತೀನಿ ಇರು ಚಂದ್ರು, ಬಾ. ಯಾರವರು? ಚಂದ್ರು, ಅವ್ರನ್ನ ನೋಡಿದ್ರೆ ತುಂಬ ಕಷ್ಟದಲ್ಲಿರೋ ಥರ ಇದ್ದಾರೆ. ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕಲ್ವಾ? ಅದಕ್ಕೆ ಅದು ನೀನು ಹೇಗೂ ಅಜ್ಜಿ ಹತ್ರ ಹೇಳ್ತಿದ್ದಲ್ಲ, ಮನೆ ಕೆಲಸಕ್ಕೆ ಜನ ಕಮ್ಮಿ ಇದ್ದಾರೆ, ಕೆಲ್ಸಕ್ಕೆ ಯಾರು ಬೇಕು ಅಂತ. ಇವ್ರನ್ನ ಕರ್ಕೊಂಡೋಗಿ ಕೆಲ್ಸಕ್ಕೆ ಸೇರಿಸ್ಕೋತೀಯಾ? ಪ್ರೀತಿ, ಏನೋ ಹೇಳ್ತಿದ್ಯಾ ನೀನು? ಅಲ್ಲ, ಇದಕ್ಕೆ ನಾನು ಒಪ್ಕೊಂಡ್ಬಿಟ್ರೆ ಆಗ್ಬಿಡುತ್ತಾ? ಮೇಡಮ್ ಒಪ್ಕೋಬೇಕಲ್ವಾ? ಚಂದ್ರು, ನೀನು ಒಪ್ಕೊಂಡ್ರೆ ಅಮ್ಮನೇ ಒಪ್ಕೊಂಡಾಗೆ. ಪ್ಲೀಸ್. ಈ ಥರ ಏನಾದರೂ ಒಂದು ಡೈಲಾಗ್ ಹೊಡೆದ್ಬಿಟ್ಟು ನನ್ನ ಮನಸ್ಸನ್ನು ಕರಗಿಸ್ಬಿಡ್ತೀಯ ಅಲ್ವಾ ನೀನು? ಚಂದ್ರು, ಇದು ಸೆಂಟಿಮೆಂಟ್ ಇಲ್ಲಗಲ್ಲ, ನಾನು ನಿಜವಾಗ್ಲೂ ಹೇಳಿದ್ದು. ಸರಿ ಆಯಿತು, ನಾನು ಹೋಗಿ ಮಾತಾಡ್ತೀನಿ. ಆದರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಪ್ಲೀಸ್ 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 ಚಂದ್ರು, ನನಗೋಸ್ಕರ ಪ್ಲೀಸ್ ಹೇಗಾರು ಮಾಡೋರನ್ನ ಕನ್ವಿನ್ಸ್ ಮಾಡು ಪ್ಲೀಸ್. ಸರಿ. ಪಾಸ ಏನಿದು ಕೇಸ? ಹೇಳಿ. ನಮಸ್ಕಾರ. ನಮಸ್ಕಾರ. ಯಾರಂತ ಗೊತ್ತಾಗಿಲ್ಲ. ನನ್ನ ಹೆಸರು ಚಂದ್ರಿಕಾ. ನಿನ್ನ ಹೆಸರು? ನನ್ನ ಹೆಸರು ಗೌರಿ. ನಮ್ಮ ಅಮ್ಮನ ಹೆಸರು ಶ್ಯಾಮಲ. ಚೆನ್ನಾಗಿದೆ. ನಿಮಗೆ ಎಲ್ಲಿಗಾದರೂ ಬಿಡಬೇಕಾ? ಬೆಂಗಳೂರಲ್ಲಿ ಯಾರಾದರೂ ಸಂಬಂಧಿಕರಿದ್ದಾರಾ? ಇಲ್ಲ. ಮತ್ತೆ ಎಲ್ಲಾದರೂ ಕೆಲಸ ಮಾಡ್ಕೊಂಡಿದ್ದೀರಾ? ಮತ್ತು ಬೆಂಗಳೂರಲ್ಲಿ ಎಲ್ಲಿರ್ತೀರಾ? ಈ ಊರು ಇಷ್ಟೊಂದು ದೊಡ್ಡದಿದೆಯಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಇತ್ಕೋತೀವಿ. ನೋಡಮ್ಮ, ನೀನು ಅಂದ್ಕೊಂಡಂಗಲ್ಲ ಬೆಂಗಳೂರು. ಹಗಲು ಹೊತ್ತಲ್ಲಿರೋ ಬೆಂಗಳೂರೇ ಬೇರೆ, ರಾತ್ರಿ ಹೊತ್ತಲ್ಲಿರೋ ಬೆಂಗಳೂರೇ ಬೇರೆ. ಹೌದು, ನಿಮ್ಮೂರು ಯಾವುದು? ಒಡೇರಳ್ಳಿ, ಚನ್ನಪಟ್ಟಣ ತಾಲೂಕು. ಹಾಗಾದ್ರೆ ನಮ್ಮೂರವರೇ ನೀವು? ನಿಮ್ಮೂರು ಚನ್ನಪಟ್ಟಣನಾ? ಹೌದು, ಚನ್ನಪಟ್ಟಣದ ಗೊಂಬೆ ಥರನೇ ಇದೆಯಮ್ಮ. ಗೌರಿ, ನಿಮ್ಮೂರೊಳಗೆ ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳಿ. ನೀವು ನಮ್ಮನೆಗೆ ಬಂದ್ಬಿಡಿ. ಅಮ್ಮ, ಅಯ್ಯೋ ನಿಧಾನ. ನೆಲ ನೋಡ್ಕೊಂಡು ನಡೆಯೋದು ಕಲ್ತಿದ್ದಿದ್ರೆ ಇದೆಲ್ಲ ಯಾಕಾಗ್ತಿತ್ತು? ಮಾಡೋ ಕೆಲಸದ ಮೇಲೆ ನಿಗಾ ಇರಲಿ, ನಿಧಾನ ಮಾಡು. ಅಕ್ಕ, ನಾನು ಹೇಳಬೇಕು ಅಂತ ಹೇಳ್ತಿಲ್ಲ, ಆದರೂ ಹೇಳ್ತೀನಿ. ಅಲ್ಲ ಅಕ್ಕ, ಅವಳು ಯಾವಳೋ ಏನೋ ನಿನಗೆ ಗೊತ್ಬಿಟ್ಲಲ್ಲ ಅಕ್ಕ. ಥೂ, ಅಸಹ್ಯ. ನೀನು ಕೋಪ ಮಾಡ್ಕೋಬೇಡ ಅಕ್ಕ. ಇಲ್ಲಿ ನೋಡು, ಎಷ್ಟು ನೋವು ಅನುಭವಿಸ್ತಾ ಇದೀಯಾ. ನಂಗೆ ಸಂಕಟ ಆಗ್ತಿದೆ. ಎಷ್ಟೇ ಆದರೂ ನೀನು ನನ್ನ ಮುದ್ದಿನ ಅಕ್ಕ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಎಷ್ಟು ಧೈರ್ಯ ಅವಳಿಗೆ, ನನಗೆ ಡಿಕ್ಕಿ ಹೊಡಿತಾಳೆ. ಈ ರಮಾದೇವಿ ಮುಂದೆ ಮಿನಿಸ್ಟರ್ಗಳೇ ಬೆನ್ ಬಗ್ಸಿ ನಮಸ್ಕಾರ ಮಾಡ್ತಾರೆ. ಅಂಥದ್ರಲ್ಲಿ ಆಫ್ಟರ್ ಆಲ್ ಬೀದಿಯಲ್ಲಿ ಹೋಗೋ ನಾಯಿ ನನ್ನನ್ನು ಟಚ್ ಮಾಡ್ತಾಳೆ. ನನ್ನ ಮನೆ ಗೇಟ್ ಕಾಯೋದಕ್ಕೂ ಯೋಗ್ಯತೆ ಇಲ್ಲ ಅವಳಿಗೆ. ನನ್ನ ಕಾಲಿನ ಧೂಳಿನ ಸಮ ಅವಳು. ಎಷ್ಟು ಧೈರ್ಯ ಇದ್ರೆ ನಾನು ಹೆಜ್ಜೆ ಇಡೋ ನೆಲದ ಮೇಲೆ ಅವಳು ಕಾಲಿಡ್ತಾಳೆ. ಬನ್ನಿ, ನಮ್ಮದೇ ಮನೆ. ಇನ್ನೊಂದು ಸಲ ಅವಳು ಏನಾದರೂ ನನ್ನ ಕಣ್ಣು ಮುಂದೆ ಬಂದರೆ